ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಡೇಟಾ ಮತ್ತು ನಿಮ್ಮ ಬ್ಯಾಟ್ರಿ ಎರಡು ಬೇಗ ಖಾಲಿ ಆಗ್ತಿದ್ರೆ ಈ ವಿಡಿಯೋನ ನೀವು ನೋಡಲೇಬೇಕು. ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿದ ತಕ್ಷಣ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾದ ನಂತರ ಮೇಲ್ಗಡೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತಿದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತಿದೆ. ಈ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡಾಟಾ ಅಂತ ಸುಮಾರು ಆಪ್ಷನ್ ತೋರಿಸುತ್ತೆ. ಇದರಲ್ಲಿ ನೀವು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಆ್ಯಪ್ಸ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಡೇಟಾನೂ ಖಾಲಿ ಆಗುತ್ತೆ, ಹಾಗೆ ನಿಮ್ಮ ಬ್ಯಾಟ್ರಿ ಕೂಡ ಡೌನ್ ಆಗ್ತಾ ಹೋಗುತ್ತೆ. ನೀವು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಟೋ ಅಪ್ಡೇಟ್ ಆಗೋಲ್ಲ, ನೀವು ಮ್ಯಾನ್ಯುವಲಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆ್ಯಪ್ ಏನಾದರೂ ಅಪ್ಡೇಟಿಗೆ ಬಂದರೆ ನೀವು ಪ್ಲೇಸ್ಟೋರಿಗೆ ಬಂದು ಮ್ಯಾನ್ಯುವಲಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನಿಮ್ಮ ಎಮ್ ಬಿಗಳು ಬೇಗ ಖಾಲಿ ಆಗುತ್ತೆ, ಡೇಟಾನು ಖಾಲಿ ಆಗುತ್ತೆ, ಅದರ ಜೊತೆಗೆ ನಿಮ್ಮ ಬ್ಯಾಟ್ರಿ ಕೂಡ ಡೌನ್ ಆಗುತ್ತೆ. ದಯವಿಟ್ಟು ಈ ಇನ್ಫಾರ್ಮೇಷನ್ ಯೂಸ್ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.